ಪೆಟ್ರೋಲ್ ಡೀಸೆಲ್ ಮಿತ ಬಳಕೆಗೆ ಮೋದಿ ಸಲಹೆ ನೀಡಿದಂತಹ ಎಫೆಕ್ಟ್ ಅನ್ನೋ ಹಾಗೆ ರಾಜ್ಯ ಆಹಾರ ಸರಬರಾಜು ಇಲಾಖೆಯಿಂದ ಈಗ ಮಾರ್ಗಸೂಚಿ ಹೊರಬಿದ್ದಿದೆ. ಪೆಟ್ರೋಲ್ ಬಂಕ್ಗಳಿಗೆ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಲಾಗಿದೆ. ಬೇಕಾಬಿಟ್ಟಿ ಪೆಟ್ರೋಲ್ ಡೀಸೆಲ್ ಪೂರೈಸಿದ್ರೆ ಹುಷಾರ್. ಪೆಟ್ರೋಲ್ ಡೀಸೆಲ್ ವಾಹನ ಟ್ಯಾಂಕ್ಗೆ ಮಾತ್ರ ಪೂರೈಸಬೇಕು. ಗರಿಷ್ಠ 200 ಲೀಟರ್ ಇಂಧನ ಪೂರೈಕೆಗೆ ಮಾತ್ರ ಅವಕಾಶ ಕೊಡಲಾಗಿದೆ. ಬಾಟಲ್ ಕ್ಯಾನ್ಗಳಿಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಹಾಕೋ ಹಾಗಿಲ್ಲ. ನಿಯಮಾನುಸಾರ ಮಾತ್ರ ಇಂಧನ ಪೂರೈಕೆ ಮಾಡಬೇಕು. ರೈತರಿಗೆ ಇಂಧನ ಅಗತ್ಯತೆಯ ಕುರಿತು ಮಾಹಿತಿಯನ್ನ ಪಡೆದು ಪೂರೈಸಬೇಕು ಅಂತ ಈಗ ರಾಜ್ಯ ಆಹಾರ ಸರಬರಾಜು ಇಲಾಖೆ ಮಾರ್ಗಸೂಚಿಯನ್ನ ಬಿಡುಗಡೆಗೊಳಿಸಿದೆ. ಪೆಟ್ರೋಲ್ ಬಂಕ್ಗಳಿಗೆ ಇನ್ಮುಂದೆ ಹೊಸ ಮಾರ್ಗಸೂಚಿ. ಬೇಕಾಬಿಟ್ಟಿ ಪೆಟ್ರೋಲ್ ಡೀಸೆಲ್ ಪೂರೈಕೆ ಮಾಡೋ ಹಾಗಿಲ್ಲ. ನಿಯಮಾನುಸಾರ ಮಾತ್ರ ಇಂಧನ ಪೂರೈಕೆ ಮಾಡಬೇಕು. ಕೇವಲ ವಾಹನಗಳ ಟ್ಯಾಂಕ್ಗೆ ಮಾತ್ರ ಪೆಟ್ರೋಲ್ ಡೀಸೆಲ್ ಪೂರೈಕೆ ಆಗಬೇಕು. ಬಾಟಲ್ ಕ್ಯಾನ್ಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕೋ ಹಾಗಿಲ್ಲ. ಹಾಗಾದ್ರೆ ಹೊಸ ರೂಲ್ಸ್ ಏನಿದೆ ಅನ್ನೋದನ್ನ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಪೆಟ್ರೋಲ್ ಮತ್ತು ಡೀಸೆಲ್ ವಾಹನ ಟ್ಯಾಂಕ್ಗಳಿಗೆ ಮಾತ್ರ ಪೂರೈಕೆ. ಬಾಟಲ್ ಕ್ಯಾನ್ಗಳು ಮತ್ತು ಇತರೆ ಕಂಟೈನರ್ಗಳಿಗೆ ಪೂರೈಸೋದು ಇನ್ಮುಂದೆ ನಿಷೇಧ. ಜಿಲ್ಲಾಧಿಕಾರಿಗಳಿಗೆ ಆದೇಶಿಸಿದ ನಾಗರಿಕ ಮತ್ತು ಆಹಾರ ಸರಬರಾಜು ಇಲಾಖೆ ಇಂಧನ ಮಾರಾಟ ಮಾಡುವ ಕುರಿತು ಕಟ್ಟುನಿಟ್ಟಿನ ಸೂಚನೆ ಹೊರಡಿಸಲಾಗಿದೆ. ಬಂಕ್ಗಳು ಬಲ್ಕ್ ಮಾದರಿಯಲ್ಲಿ ಇಂಧನ ಪೂರೈಕೆ ಮಾಡೋ ಹಾಗಿಲ್ಲ. ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ಲೈಸೆನ್ಸ್ ರದ್ದು ಮಾಡುವ ಎಚ್ಚರಿಕೆ ಕೊಡಲಾಗಿದೆ. ಪೆಟ್ರೋಲ್ ಡೀಸೆಲ್ ವಾಹನ ಟ್ಯಾಂಕ್ಗೆ ಮಾತ್ರ ಪೂರೈಸಬೇಕು. ಗರಿಷ್ಠ ಅಂತಂದ್ರೆ 200 ಲೀಟರ್ ಇಂಧನ ಪೂರೈಕೆಗೆ ಅವಕಾಶ ಇದೆ. ರೈತರಿಗೆ ಇಂಧನ ಅಗತ್ಯತೆಯ ಕುರಿತು ಮಾಹಿತಿಯನ್ನ ಪಡೆದುಕೊಳ್ಳಬೇಕು. ಅದಾದ ನಂತರ ಪೂರೈಸಬೇಕು ಅನ್ನೋ ಹೊಸ ರೂಲ್ಸ್ ಜಾರಿಯಾಗಿದೆ. ಹಾಗಾದ್ರೆ ತೈಲ ಬಿಕ್ಕಟ್ಟು ಶುರುವಾಯ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಸದ್ಯದಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗತ್ತಾ? ಮಧ್ಯಪ್ರಾಚ್ಯ ಸಂಘರ್ಷ ಇನ್ನೂ ಮುಗಿದಿಲ್ಲ. ಅದರ ಎಫೆಕ್ಟ್ ಅನ್ನೋ ಹಾಗೆ ತೈಲ ಬಿಕ್ಕಟ್ಟು, ಮತ್ತೆ ತೈಲ ಬಿಕ್ಕಟ್ಟು ಶುರುವಾಗುತ್ತೆ ಅನ್ನುವಂತಹ ಆತಂಕ ಕೂಡ ಉಂಟಾಗಿದೆ. ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಅಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ ಮೋದಿ ಹೇಳಿಕೆಯ ಬೆನ್ನಲ್ಲೇ ದೇಶದಾದ್ಯಂತ ತೈಲ ಬಿಕ್ಕಟ್ಟು ಶುರುವಾಗುವ ಆತಂಕ ಶುರುವಾಗಿದೆ. ಸಂಘರ್ಷದ ಕಾರಣಕ್ಕೆ ಇನ್ನೂ ಹಾರ್ಮೋಜ್ ಜಲಸಂಧಿ ಮುಕ್ತವಾಗಿಲ್ಲ. ಈಗಾಗಲೇ ಹಲವು ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಅನ್ನೋ ಬೋರ್ಡ್ ಕೂಡ ಕಾಣಸಿಗ್ತಾ ಇದೆ. साथियों, हमें विदेशी मुद्रा बचाने के जो भी रास्ते हम लोग अपना सकते हैं, हमें बचाना होगा. साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है. एक जमाना था जब संकट आता था, कोई युद्ध होता था, तो लोग देश हित में सोना दान दे देते थे. आज दान की जरूरत नहीं है, लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे. विदेशी मुद्रा बचाने के लिए हमारी देशभक्ति हमें चुनौती दे रही है और हमें इस चुनौती को स्वीकार करते हुए विदेश
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.